ಬೆಂಗಳೂರು ಮಹಾನಗರ ಪಾಲಿಕೆಯ ಹೊಂಬೇಗೌಡ ನಗರ ವಾರ್ಡ್ ನಂಬರ್ 164ರಲ್ಲಿ ಇರುವ ಸುಲಭ ಶೌಚಾಲಯವನ್ನು 8 ವರ್ಷಗಳಿಂದ ಸ್ವಚ್ಛತೆ ಕಾಪಾಡಿಕೊಂಡು ಬರುತ್ತಿರುವ ಕುಟುಂಬವನ್ನು ಹಾಗೂ ಸುಲಭ ಶೌಚಾಲಯವನ್ನು ಸ್ಥಳಾಂತರಗೊಳಿಸಬೇಕೆಂದು ಬಿಬಿಎಂಪಿ ಅಧಿಕಾರಿಗಳಿಂದ ಒತ್ತಡ. ಇದನ್ನು ಸಫಾಯಿ ಕರ್ಮಚಾರಿ ಆಂದೋಲನ ಅಧ್ಯಕ್ಷರಾದ ಜಿವಿ ನಾಗೇಂದ್ರ ತೀವ್ರವಾಗಿ ಖಂಡಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡರು. ನಮಸ್ಕಾರ. ನಾವು ಇದೇ ಜೀವನ ಮಾಡ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ಇಲ್ಲಿ ಮನೆಗೆ ನಮ್ಮ ಯಜಮಾನ್ರು ದಬ್ಬೆ ಹೊಡ್ಯಕ್ಕೆ ಹೋಗ್ತಾರೆ. ಅದರಿಂದಲೇ ಜೀವನ ಮಾಡ್ಕೊತೀವಿ. ಮಕ್ಕಳು ಮರಿ ನಾವೆಲ್ಲ ಇಲ್ಲೇ ಮಾಡ್ಕೊತೀವಿ. ನಮಗೆ ಮನೆ ಇಲ್ಲ ಏನಿಲ್ಲ. ಇವಾಗ ಸಡನ್ನಾಗಿ ಬಂದ್ಬಿಟ್ಟು ಬಾತ್ರೂಮ್ನ ಖಾಲಿ ಮಾಡು ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ಎಲ್ಲಿ ಹೋಗಲಿ, ನಾವು ಏನು ಮಾಡ್ಕೊಂಡು ಸಾಯಿಲ್ಲ ಸರ್. ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ನಮಗೆ. ನಾಳೆ ಸೋಮವಾರ ಬಂದು ನಾನು ಬೀಗ ಹಾಕ್ತೀನಿ, ನೀನು ಏನು ಮಾಡ್ತೀಯ ಮಾಡ್ಕೊ ಹೋಗು ಅಂತ ಹೇಳ್ತಾ ಇದ್ದಾರೆ ಸರ್. ನಮಗೆ ನಾವು ಎಲ್ಲಿಂತ ಹೋಗಲಿ ಸರ್. ನಮಗೆ ಇದು ಕಾರ್ಡ್ ಬಂದೈತಿ, ಕಾರ್ಡಿನೂ ನಮ್ಗೆ ಏನಾರ ಇದಿಲ್ವಾ ಸರ್. ನಮಗೆ ತುಂಬ ದ್ರೋಹ ನಡೀತಾ ಇದೆ. ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಎಲ್ಲ ಕ್ಲೀನಾಗಿ ನೀಟಾಗಿ ಮಾಡ್ಕೊತೀನಿ. ಏನು ಕಂಪ್ಲೇಂಟ್ ಇಲ್ಲ ಸರ್. ತುಂಬ ಖರ್ಚು ಮಾಡಿದ್ದೀನಿ, ಬಾತ್ರೂಮ್ ಕೂಡ ಖರ್ಚು ಮಾಡಿದ್ದೀನಿ. ಏನು ನಮಗೆ ಏನು ಸುಲಭ ಇಲ್ಲ. ಬರ್ತಾರೆ ಏನೇನು ಮಾಡ್ತಾರೆ ಎಲ್ಲ ಹೋಗ್ತಾನೆ ಇರ್ತಾರೆ. ಬರ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಏನು ಮುಂದಕ್ಕೆ ಬರ್ತಾ ಇಲ್ಲ ಸರ್. ಮೇಡಮ್, ಇವಾಗ ಯಾರು ನಿಮಗೆ ಈ ಥರ ಇವಾಗ ಖಾಲಿ ಮಾಡಿ ಇದನ್ನ? ಇಲ್ಲಿ ಇನ್ಸ್ಪೆಕ್ಟ್ರು ಸರ್. ಯಾವ ಏರಿಯಾ ಇನ್ಸ್ಪೆಕ್ಟರ್ ಬರ್ತಾ ಇದೆ? ಯಾವ ಏರಿಯಾಗೆ ಬರುತ್ತೆ ಸರ್? ವಿಲ್ಸನ್ ಗಾರ್ಡನ್. BMP ಇನ್ಸ್ಪೆಕ್ಟ್ರು. ಸೋಮವಾರ ಬಂದು ನಾನು ಬೀಗ ಹಾಕ್ತೀನಿ, ಖಾಲಿ ಮಾಡಿ. ನೀವೇನಿಲ್ಲ, ಪೇಪರ್ ಇಲ್ಲ ಏನಿಲ್ಲ ಸರ್. ನಮ್ಮ ಪೇಪರ್ ಇಲ್ಲ ಏನಿಲ್ಲ, ನಮಗೆ ನೋಡ್ಕೊಂಡು ಅಂತ ಬಿಟ್ಬಿಟ್ಟು ಹೋದ್ರು. ನೀವೇ ಎಲ್ಲ ಸ್ವಚ್ಛಲ ಮಾಡಿಕೊಂಡು ಕ್ಲೀನಾಗಿ ನೀಟಾಗಿ ಹೋಗಿ ನೀವು. ಮೇಡಮ್, ಇವಾಗ ನೀವು ಸುಮಾರು ಎಷ್ಟು ವರ್ಷದಿಂದ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ? ಇದೀವಿ ಸರ್. ಎಷ್ಟು ವರ್ಷದಿಂದ? 8 ವರ್ಷದಿಂದ ಇದೀವಿ ಸರ್. 8 ವರ್ಷದಿಂದ ಇದ್ರೂ ಅವರು ನಿಮಗೆ ನೀವು ಹೇಳ್ಬೇಕಾಗಿತ್ತು ಮೇಡಮ್. 8 ವರ್ಷದಿಂದ ನಮಗೆ ಯಾವುದು ಬೇರೆ ಇಲ್ಲ, ಏನೋ ಹೇಳಿಲ್ಲ. ಬರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಯಾರು ಏನು ಮುಂದಕ್ಕೆ ಬರ್ತಾ ಇಲ್ಲ ಸರ್. ಎಲ್ಲ ಬರ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತಮ್ಮ ಮಾಡ್ಕೊಡ್ತೀವಿ ಸರ್. ಮನೆ ಇಲ್ಲ, ನಮ್ಗೆ ಮಲ್ಕೊತಾ ಇದ್ದೀವಿ. ಮಕ್ಕಳು ಮರಿನ ಹಾಕೊಂಡು ಮಲ್ಕೊತಾ ಇದ್ದೀವಿ. ಆ ರೂಮ್ ಚಿಕ್ಕ ರೂಮ್ ಐತೆ, ಅದರಲ್ಲೇ ಮಲ್ಕೊತಿರ್ತಾರೆ. ಆಚೆ ಕಡೆ ಊಟ ಮಾಡಬೇಡ ಅಂತ ಹೇಳ್ತಾರೆ. ಏನನ್ನು ಬೈತಾರೆ ಸರ್. ನಮಗೆ ತುಂಬ ಇಂಜಿನಿಯರ್ ತುಂಬಾ ನಮಗೆ ಇದು ಮಾಡ್ತಾ ಇದ್ದಾರೆ. ಇಂಜಿನಿಯರ್ ಬಂದು ನಮಗೆ ಇದು ಮಾಡ್ತಾರೆ ಅವರು. ಮೇಡಮ್, ಇವಾಗ ನೀವು ಸ್ಥಳೀಯ ಕಾರ್ಪೊರೇಟರ್ಗಳಿಗೆ ಅಥವಾ ಸಚಿವರಿಗೆ ಯಾರಿಗಾದ್ರೂ ಏನಾದರೂ ತಿಳಿಸಿರಾ ಇದ್ರ ಬಗ್ಗೆ? ಈ ಥರ ಹಿಂಗೆ ಆಗ್ತಾ ಇದೆ ಅಂತ ಏನಾದರೂ ಹೇಳಿರಾ? ಏನು ಇಲ್ಲ, ಯಾರಿಗೂ ಹೇಳಿಲ್ಲ ಸರ್. ಯಾರಿಗೂ ಹೇಳಿಲ್ಲ. ನಮ್ಗೆ ಇದ್ದಿದ್ದಾನೆ ಜೀವನ ಸರ್. ನಮಗೆ ಇವಾಗ ಹೋಗು ಅಂದರೆ ನಾವು ಎಲ್ಲಿಂದ ಹೋಗೋದು ಸರ್? ನಮಗೆ ಚಿಕ್ಕ ಮಕ್ಕಳಿದ್ದಾರೆ, ಎಲ್ಲಿಂದ ಹೋಗೋದು ಸರ್? ನಮಗೆ ಇದ್ದಿದ್ದಾನೆ ಊಟ. ಎಷ್ಟು ಸ್ವಚ್ಛ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನಾವು. ಉಚ್ಚೆ ಹೇಳು ಎಲ್ಲ ಅಲ್ಲೆಲ್ಲೇ ಮಾಡ್ತಾರೆ. ಎಲ್ಲ ಕ್ಲೀನಾಗಿ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ. ಯಾವುದು ಕಂಪ್ಲೇಂಟ್ ಬರ್ತಾ ಇಲ್ಲ ಸರ್. ನಮಗೆ ಯಾವುದು ಕಂಪ್ಲೇಂಟ್ ಇಲ್ಲ. ಎಲ್ಲ ಪರವಾಗಿಲ್ಲಮ್ಮ, ಚೆನ್ನಾಗಿ ಮಾಡ್ಕೊತಾ ಇದೆಯಾ. ಎಲ್ಲೇ ಟಾಯ್ಲೆಟ್ಗೆ ಹೋದ್ರೂ ಇಷ್ಟು ನೀಟಾಗಿ ಮಾಡ್ಕೊತಾ ಇಲ್ಲ ಅಂತ ಹೇಳ್ತಾರೆ ಸರ್ ಅವರು. ನಮಗಿಷ್ಟು ಎಲ್ಲ ಜನಗಳು ಹೆಲ್ಪ್ ಮಾಡ್ತಾರೆ ಸರ್. ನಮಗೆ ನೀವು ಏನಾನ ದಯವಿಟ್ಟು ಹೇಳ್ತಾ ಇದ್ದೀನಿ, ನಮಸ್ಕಾರ ಮಾಡ್ತಾ ಇದ್ದೀನಿ. ನೀವು ಏನಾನ ನಮಗೆ ಇದು ಮಾಡಿಕೊಡಿ ಸರ್. ನಮಗೆ ತುಂಬ ತೊಂದರೆ ಆಗ್ತದೆ ಸರ್. ನಮಗೆ ತುಂಬ ತೊಂದರೆ ಮಾಡ್ತಾನೇ ಇದ್ದಾರೆ. ನಮಗೆ ಬಂದು ನಾನು ಬೀಗ ಹಾಕ್ತೀನಿ ಆಚೆ ಕಡೆ ಹೋಗಿ ಬೀಗ ಹಾಕ್ತೀನಿ ಅಂತ ಹೇಳ್ತಾನೇ ಇದ್ದಾರೆ ಸರ್. ನಾನು ಡಾಕ್ಟರ್ GN ನಾಗೇಂದ್ರ ಅಂತ ಇದ್ದೀನಿ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ರಿಪೋರ್ಟರು NGO. ನಾನು 11-12 ವರ್ಷಗಳಿಂದ ಈ ಹೋರಾಟ ಮಾಡಿಕೊಂಡು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಎಂಥವ್ರು ಅಂದರೆ ಅಂಥವ್ರಿಗೆಲ್ಲ ನಾನು ಅವ್ರಿಗೆ ಒಂದು ಜವಾಬ್ದಾರಿಯಿಂದ ಮಾಡಿಸ್ಕೊಟ್ಟಿದ್ದೆ ನಾನು ಬೆಂಗಳೂರು ಸಿಟಿಯಲ್ಲಿ. ಏನಂದರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸಲ್ಲಿ ಈಗ EMನ್ಗೂ ಒಂದು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಕಾರ್ಡು ಸಿಕ್ಕಿದೆ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಕಾರ್ಡು EMನ್ಗೂ ಸಿಕ್ಕಿದೆ. ಕಾನೂನಲ್ಲಿ ಇದೆ. ಕಾನೂನಲ್ಲಿ ಕಿಟ್ಟೆತ್ತವ್ರದ್ದು ಒಂದು ಚೇಂಬರ್ ಕೆಲಸಗಳು ಮಾಡೋದೊಂದು, ಮತ್ತು ಈ ಬಾತ್ರೂಮ್ ಕೆಲಸದಲ್ಲಿ ಇಲ್ಲಿ ಮಾಡ್ತಾರಲ್ಲ, ಇದರಲ್ಲಿ ಯಾರು ₹1-2 ಇಟ್ಕೊಂಡು ಈ ಕೆಲಸಗಳು ಮಾಡ್ತಾರಲ್ಲ ಅವ್ರನ್ನೂ ಸೇರಿಸ್ಬೇಕಂತ ಕಾನೂನಲ್ಲಿದೆ. ಆ ಕಾನೂನು ಪ್ರಕಾರವಾಗಿ ನಾನು ಬಂದು ಇವ್ರನ್ನ ಕೆಲವ್ರನ್ನ ಸೇರಿಸಿದ್ದೀನಿ ಸರ್ ಈ ಏರಿಯಾದಲ್ಲಿ. ಕಾನೂನು ಪ್ರಕಾರವಾಗಿ ನನಗೂ ಬಂದು ಸರ್ ಈ ಥರ ಕೇಳ್ತಾ ಇದ್ದಾರೆ ಸರ್. ಅಲ್ಲಿ ಯಾರು ಬಂದರೆ ನನಗೆ ಹೇಳಮ್ಮ, ನಾನು ಮಾಡಿಸ್ಕೊಡ್ತೀನಿ, ನಿಮಗೇನು ತೊಂದರೆ ಇರೋದಿಲ್ಲ ಇದರಲ್ಲಿ ಅಂತ ಹೇಳಿದ್ವಿ. ಯಾಕಂದರೆ ಪಾಪ ಈ ಅಪ್ಪ ಅಲ್ಲಿ ಯಾವ್ದಾದ್ರು ಮನೆಗಳಿದ್ರೆ ಕಟ್ಕೊಂಡ್ರೆ ಹೋಗಿ ತೆಗೆದುಬಿಟ್ಟು ಬರ್ತಾನೆ. ಈ ಅಮ್ಮ ಈ ಬಾತ್ರೂಮ್ಗಳು ಎಲ್ಲ ಸ್ವಚ್ಛಗಳು ಮಾಡ್ಕೊಳ್ಳೋದು, ಏನೋ ಇವ್ರ ಜೀವನ ಇಲ್ಲೇ ಮಾಡ್ಕೊಳ್ಳೋದು. ಮನೆ ಕೂಡ ಇಲ್ಲ ಅನ್ನಿಸ್ತಾ ಇದೆ ಪಾಪ. ಇಲ್ಲೇ ಯಾವಾಗ ನೋಡಿದ್ರು ಇಲ್ಲೇ ಬಿತ್ತಿರ್ತಾರೆ. ಆ ಮಕ್ಕಳು SLC ಏನೋ ಓದಿದ್ದಾರೆ. SLC ಇಬ್ಬರು ಮಕ್ಕಳು ಚೆನ್ನಾಗಿ ಓದಿದ್ದಾರೆ. ಅವ್ರಿಗೂ ಕೂಡ ಇಲ್ಲೇ ಓಡಾಡ್ತಾ ಇದ್ದಾರೆ. ಈ ಜೀವನ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ ಇವ್ರ ಜೀವನ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ಕಾರ್ಡು ಕೂಡ ನಾನು ಈಸ್ಕೊಟ್ಟಿದ್ದೆ. ಈ ಕಾರ್ಡು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಿಗೂ ವ್ಯಾಲ್ಯೂ ಇದೆ ಈ ಕಾರ್ಡ್ಗೆ. ಏನಂದರೆ ಕಾನೂನು ಪ್ರಕಾರವಾಗಿ ಈ ಕಾರ್ಡ್ ಬಂದ ತಕ್ಷಣ ಇವರಿಗೆ ಒಂದು ಮನೆ ಕೊಡಬೇಕು, ಒಂದು ಕೆಲಸ ಕೊಡಬೇಕು, ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು, ಮತ್ತು ಕಾನೂನು ಪ್ರಕಾರವಾಗಿ ಬದುಕಲಿಕ್ಕೆ ಯಾವುದಾದ್ರು ಲೋನ್ ಕೊಡಬೇಕು ಅಂತ ಕಾನೂನಲ್ಲಿದೆ. ಆದರೂ 11 ವರ್ಷ 12 ವರ್ಷಗಳು ಆಗ್ತಾಯಿದ್ರು ಕೂಡ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಸರಿಸಮವಾಗಿ ಸೌಲಭ್ಯಗಳು ₹1 ಕೂಡ ಬೆಂಗಳೂರು ನಗರದಲ್ಲಿ ಯಾರಿಗೂ ಕೊಟ್ಟಿಲ್ಲ.
ಇವರು ಜೀವನ ಅಂದರೆ ಅಯ್ಯೋಮಯ್ಯದ ಆಗ್ತಾಯಿದೆ ಇವ್ರ ಜೀವನ. ಈ ಕೆಲಸಗಳು ಮಾಡೋರು ಜೀವನ ಅಂದರೆ ಅಯ್ಯೋ ಥರ ಇದೆ. ಯಾಕಂದರೆ ಇವ್ರದ್ದು ಈ ಕೆಲಸಗಳು ಮಾಡ್ಕೊತಾರೆ, ಒಂದು ರೂಪಾಯಿ 2 ರೂಪಾಯಿ ಸಿಗುತ್ತೆ, ಏನೋ ಒಂದು ಜೀವನ ಬರುತ್ತೆ ಅಂತ ಹೇಳಿ ಮಾಡ್ಕೊತಾರೆ. ಇದರಲ್ಲಿ ಆ್ಯಕ್ಚುಲಾಗಿ ಇದರಲ್ಲಿ ಕೂಡ ಯಾರ್ಯಾರು ಲಂಚ ಕೊಡ್ತಾರೋ ಏನೋ ನಾನು ಗೊತ್ತಿಲ್ಲ. ಈಗ ಇನ್ಸ್ಪೆಕ್ಟ್ರು ಬರ್ತಾರೆ, ಆ ಅಪ್ಪನಿಗೆ ಏನಾದ್ರು ಕೊಡಬೇಕೇನೋ, ಮತ್ತು ಇನ್ನೊಬ್ಬರು ಪೊಲೀಸವ್ರು ಬರ್ತಾರೆ, ಅವರು ಕೊಡಬೇಕೇನೋ. ಇದು ಆ್ಯಕ್ಚುಲಾಗಿ ಎಲ್ಲ ಕಡೆಯೂ ಇದೆ. ಇದು ನಾನು ಈ ಅಮ್ಮನ ಏನು ಕೇಳಿಲ್ಲ, ಅದಲ್ಲ. ನಾನು ಈ ಥರ ಮಾಡಿಕೊಂಡು ಈ ಅಮ್ಮ ಇದರಲ್ಲಿ ಜೀವನ ಮಾಡ್ತಾಯಿದ್ದೆ. ಈ ಜೀವನ ಕೂಡ ಇಲ್ಲ ಅಂದರೆ ಇನ್ನು ಸುಡ್ಗಾಟ್ಗೆ ಹೋಗ್ಬೇಕು ಇವರು. ಈ ಜೀವನ ಕೂಡ ಇಲ್ಲ ಅಂದರೆ ಸುಡ್ಗಾಡಬೇಕು. ಈ ಕಾರ್ಡು ಕೂಡ ತೊಗೊಂಡ್ಬಿಟ್ಟು ಇನ್ನು ಕಾರ್ಡು ಇದನ್ನು ಹಾಕ್ಕೊಂಡು ಸುಡ್ಗಾಟ್ಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಹೇಳ್ತಾ ಇದ್ದೀನಿ ಮಹಾನುಭಾವರೇ, ಯಾರಾದರೂ ಬಂದರೂ ಕೂಡ FIR ಕೇಸ್ ಆಗುತ್ತೆ. ಈ ಅಮ್ಮನ ಮೇಲೆ ಕೈ ಇಟ್ಟರೆ FIR ಕೇಸ್ ಆಗುತ್ತೆ. ಯಾರಾದರೂ ಆಗಿರಲಿ FIR ಕೇಸ್ ಆಗುತ್ತೆ. ಆ ಕೇಸಲ್ಲಿ 7 ವರ್ಷ ಜೈಲು ಶಿಕ್ಷೆ ಇರುತ್ತೆ ಇವ್ರಿಗೆ. ಯಾರಾದರೂ ಇವ್ರ ಮೇಲೆ ಕೈ ಇಟ್ಟರೆ 7 ವರ್ಷ ಜೈಲು ಶಿಕ್ಷೆ ಇರುತ್ತೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಈ ಅಮ್ಮನಿಗೆ ಒಂದು ಮನೆ ಮಠ ಇವರು ಸೌಲಭ್ಯಗಳು ಏನು ಸರಿ ಮಾಡಿಕೊಡ್ಬೇಕು ಮಾಡಿಸ್ಕೊಟ್ಟು ಇವ್ರ ಜೀವನವನ್ನು ಸರಿಸಮಾನ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಾನು ಈ ಮಾತನ್ನು ತಿಳಿಸ್ತಾ ಇದ್ದೀನಿ ಸರ್. ಜೈ ಭೀಮ್, ಜೈ ಭೀಮ್ ಸರ್.